ಮೇಲೆ 4,000, ಖಾಲಿ ಹುದ್ದೆ ಇರೋದು 4,000, ಒಟ್ಟು 11,000 ಹುದ್ದೆ ಅಂದರೆ ಬರೀ 7,000 ಹುದ್ದೆ ಇರೋದು 18,000ಕ್ಕೆ. ಸುಮಾರು 60ರಿಂದ 70 ಭಾಗ ಕೃಷಿ ಇಲಾಖೆ ತಾಳಿ, ತೋಟಗಾರಿಕೆ ಇಲಾಖೆ ತಾಳಿ. ರೈತರದ್ದು ಬೇಜಾರಾಗಿರೋದು ಯಾವುದು? ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ. ಇವತ್ತು ಇವೆರಡೂ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರಕ್ಕೆ ಏನು ಸ್ವಾಮಿ 8-10 ವರ್ಷದಿಂದ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಬಂಡಪ್ಪನವರಿದ್ದ ಮಾಡಿದಂಥ ಇದು. ಇವತ್ತೇನಾಗಿದೆ ಈ ಸರ್ಕಾರಕ್ಕೆ? ಅಲ್ಲೇ 3 ವರ್ಷ ಆಯಿತು. ನಾನು ಹಿಂದಿನ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಇಲ್ಲ. ಈ ಸರ್ಕಾರನಾರು ಇವತ್ತು ಮಾಡೋದಕ್ಕೇನು? ರೈತರ ಬಗ್ಗೆ, ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಿ. ಮತ್ತು ಪಶುಸಂಗೋಪನಾ ಇಲಾಖೆ ಮನೆ ಸಭಾಧ್ಯಕ್ಷೆ, ಪಶುಸಂಗೋಪನಾ ಇಲಾಖೆ 1ರಲ್ಲಿ ಮನೆ ಸಭಾಧ್ಯಕ್ಷೆ, ಪಶುಸಂಗೋಪನಾ ಇಲಾಖೆಯಲ್ಲಿ ಇವತ್ತು ಅದರಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲೂ ಮನೆ ಸಭಾಧ್ಯಕ್ಷೆ. ಉದಾಹರಣೆಗೆ ತೋಟಗಾರಿಕೆ ಆಯಿತು, ಅದರಲ್ಲೂ more than 50% ಮೇಲೆ ಖಾಲಿ ಇದೆ. 60ರಿಂದ 70 ಭಾಗ ಇವತ್ತು ಪಶುಸಂಗೋಪನಾ ಇಲಾಖೆಯಲ್ಲೂ ಖಾಲಿ ಇದೆ. ಇವತ್ತು 56,000 ಹುದ್ದೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಎಷ್ಟು ಅಪಾಯಿಂಟ್ ಮಾಡ್ತೀರಿ, ತೋಟಗಾರಿಕೆಯಲ್ಲಿ ಎಷ್ಟು ಮಾಡ್ತೀರಿ, ಪಶುಸಂಗೋಪನಾ ಇಲಾಖೆಯಲ್ಲಿ ಎಷ್ಟು ಮಾಡ್ತೀರಿ, ಸಹಕಾರಿ ಇಲಾಖೆ ಇಲ್ಲಿ ರಾಜಣ್ಣರ ಕೂತವ್ರು ಸಹಕಾರಿ ಇಲಾಖೆಯಲ್ಲಿ ಅಲ್ಲೂ 60 ಭಾಗ ಹುದ್ದೆಗಳು ಖಾಲಿ ಇದೆ. ಇವತ್ತು ರೈತರಿಗೆ ಏನಾದ್ರು ನಿಜವಾಗಿ ಒಂದು ಯಾವುದಾದ್ರು ಸಂಸ್ಥೆಗಳು ರೈತರ ಪರವಾಗಿ ನಿಲ್ಲೋದು ಅಂದರೆ ಸಹಕಾರಿ ಇಲಾಖೆ, ಅದು ಬಿಟ್ಟರೆ ಕೃಷಿ ಇಲಾಖೆ, ಅದು ಬಿಟ್ಟರೆ ತೋಟಗಾರಿಕೆ ಇಲಾಖೆ, ಅದು ಬಿಟ್ಟರೆ ಪಶುಸಂಗೋಪನಾ ಇಲಾಖೆ. ಇವು ಈ 4 ಹುದ್ದೆಗಳಲ್ಲಿ ಇವತ್ತು 56,000 ಜನದಲ್ಲಿ 56,000 ಜನ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತೀರಿ. ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ತೀರಿ? ಯಾವ ಕಾಲಮಿತಿ ಒಳಗೆ ಮಾಡ್ತೀರಿ? ದಯಮಾಡಿ ಇದನ್ನು ತಿಳಿಸ್ಬೇಕು ಅಂತೇಳಿ ನಾನು ಸಭಾಧ್ಯಕ್ಷ ನಿಮ್ಮ ಮುಖ್ಯಮಂತ್ರಿಗಳನ್ನ ಅಥವಾ ಸಂಬಂಧಪಟ್ಟ ಮಂತ್ರಿಗಳನ್ನ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಉದಾಹರಣೆಗೆ ಇನ್ನು ಬಾಕಿ ಇಲಾಖೆ, ಇವತ್ತು ಬೇರೆ ಬೇರೆ ಇಲಾಖೆ, ಕಂದಾಯ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದೆ ಹುದ್ದೆ? ಅದರಲ್ಲೂ 60% ಹುದ್ದೆ ಖಾಲಿ ಇದೆ. ವಿಲೇಜ್ ಅಕೌಂಟೆಂಟ್ ಖಾಲಿ ಇಲ್ಲ. ಒಂದೊಂದು ಸರ್ಕಲಲ್ಲಿ ವಿಲೇಜ್ ಅಕೌಂಟೆಂಟ್ 3, 4, 5 ಜನ ಚಾರ್ಜಲ್ಲಿದ್ದಾರೆ ಕಂದಾಯ ಇಲಾಖೆಯಲ್ಲಿ. ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ, ಯಾಕೆ ರೈತರಿಗೆ ಬೇಕಾಗುವಂಥ ಇದು ಇಲಾಖೆಗಳು, ಕಂದಾಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಪಶುಸಂಗೋಪನಾ ಇಲಾಖೆ ಇರ್ಬೋದು, ಸಹಕಾರಿ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು, ಇವೆಲ್ಲ ಕೂಡಲೇ ಭರ್ತಿ ಮಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೇನೆ ಸಭಾಧ್ಯಕ್ಷೆ ನಿಮ್ಮ ಮುಖೇನ. ಮತ್ತು ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಇದ್ರ ಪ್ರಕಾರ ಅವರೇ ಲೋಕೋಪಯೋಗಿ ಇಲಾಖೆ 1ರಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಸುಮಾರು 23-24ನೇ ಸಾಲಿನಿಂದ ಇಲ್ಲಿಯವರೆಗೆ 8,000 ಕೋಟಿ ಬಿಲ್ಲು ಖಾಲಿ ಇದೆ. 8,000 ಕೋಟಿ. ಅದರಲ್ಲಿ ಸುಮಾರು ಇವತ್ತು ಹಿಂದಿನ ಸರ್ಕಾರದ್ದು, ಆ ಸರ್ಕಾರದ್ದು, ನಾನು ಮಂತ್ರಿ ಇದ್ದಾಗ, ನಾನು ಮಂತ್ರಿ ಬಿಡೋ ದಿವಸ ಬಿಡುಗಾಸನ್ನು ನಾವು ಖಾಲಿ ಇಲ್ಲ ಎಲ್ಲ ಇವತ್ತು ಏನು ಆ ಬಿಲ್ಗಳು ಬಾಕಿ ಇತ್ತು ಅದನ್ನು ಸಂಪೂರ್ಣ ಬಿಲ್ಲನ್ನು ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ. ಇವತ್ತು ನಾನು ಹಿಂದಿನ ಸರ್ಕಾರದ್ದು, ಆ ಸರ್ಕಾರದ್ದು ಅಂತ ನಾವು ಹೇಳೋದು ಬೇಡ. ಇವತ್ತು 8,000 ಬಿಲ್ಲನ್ನು ಯಾವಾಗ ಕೊಡ್ತೀರಿ? ಆ ಕುಟುಂಬಗಳು ಇವತ್ತು ಬಡ್ಡಿ ಗಿಡ್ಡಿ ತಂದು ಇವತ್ತು ಸಾಲ ಮಾಡಿ ಇವತ್ತು ಸುಮಾರು ಅದರಲ್ಲಿ ಮೇಜರಾಗಿ 8,500 ಕೋಟಿ ಬಿಲ್ಲ ಬಾಕಿ ಪೆಂಡಿಂಗ್ ಇದೆಯಲ್ಲ ಮೊನ್ನೆ ಸಭಾಧ್ಯಕ್ಷರೇ. ಅದರಲ್ಲಿ ಸಣ್ಣ ಪುಟ್ಟ ಗುತ್ತಿಗೆದಾರರಿದೆ, ಕೊಡಿ ಅವ್ರಿಗೆ. ಯಾವ ಆಧಾರದ ಮೇಲೆ ಕೊಡ್ತೀರಿ? ಸೀನಿಯಾರಿಟಿ ಮೇಲೆ ಕೊಡ್ತೀರೋ ಅಥವಾ ಯಾರೋ ರೆಕಮೆಂಡೇಶನ್ ಮೇಲೆ ಕೊಡ್ತೀರೋ? ಯಾವ ಆಧಾರದ ಮೇಲೆ ಕೊಡ್ತೀರಿ ಹೇಳಿ? ಇವತ್ತು ಲೋಕೋಪಯೋಗಿ ಇಲಾಖೆ 1ರಲ್ಲಿ ರಸ್ತೆಗಳು ಈಗ ಮಾಡೋದು ಬಿಡೋದು ಆಮೇಲೆ ಬೇರೆ ವಿಷಯ. ನೀವು ಮಾಡೋದಾರು ಮಾಡಿ, ಬಿಡೋದಾರು ಬಿಡಿ. ನಾನು ಅದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ರಾಜ್ಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಿಂದ 4,000 ಕೋಟಿ ಮೂಲ ಸೌಕರ್ಯ 2ನೇ ಅಂತ ಕಾಮಗಾರಿ ತರ್ತೀವಿ ಲೋಕೋಪಯೋಗಿ ಇಲಾಖೆಯಲ್ಲಿ ಇರ್ತೀರಿ. ಇರೋ ಬಿಲ್ಲನ್ನು ಯಾವ ಕೊಡ್ತೀರಿ? ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳಿಗೆ ಇವತ್ತು ದಿನ ಸುತ್ತಾ ಇದ್ದಾರೆ. ಮನೆ ಸಭಾಧ್ಯಕ್ಷ ಅದನ್ನು ದಯಮಾಡಿ ತಿಳಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರನ. ಮತ್ತು ಮನೆ ಸಭಾಧ್ಯಕ್ಷೆ ಇವತ್ತು ನೀರಾವರಿ ಇಲಾಖೆಯಲ್ಲಿ ಮನೆ ಸಭಾಧ್ಯಕ್ಷೆ ಕಾವೇರಿ ನೀರಾವರಿ ನಿಗಮ ಒಂದು ನಾನು ಉದಾಹರಣೆಗೆ ಹೇಳೋದಾದರೆ ಮನೆ ಸಭಾಧ್ಯಕ್ಷೆ ಇವತ್ತು ಉಪನಾಲೆಗಳು ಎಲ್ಲೂ ಶಿಲ್ಟ್ ತೆಗೆದಿಲ್ಲ, ಕಾಡು ಬೆಳೆದೇವೆ ಎಲ್ಲ ಕಡೆ. ಉಪನಾಲೆಗಳಿದೆಯಲ್ಲ ನಮ್ಮಲ್ಲೇ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಈ ನಾಲೆಗಳು ಉಪನಾಲೆಗಳಲ್ಲಿ ನೀರು ಬಿಡೋಕ್ಕಾಗ್ತಾ ಇಲ್ಲ. ಲಿಫ್ಟ್ ಇರಿಗೇಷನ್ ನಾಲೆ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಟ್ರ್ ಇರ್ಬೋದು,
ಈ ನಾಲೆಗಳನ್ನ ಯಾವಾಗ ಉಪನಾಲೆಗಳನ್ನ ಶಿಲ್ಟ್ ತೆಗ್ಸೋದು, ಲೈನಿಂಗ್ ಮಾಡೋದು ಅದೆಲ್ಲ ಆಮೇಲೆ, ಲೈನಿಂಗಾರು ಮಾಡಿ ಬಿಡೋಕ್ಕಾರು ಬಿಡಿ. ಅಟ್ಲೀಸ್ಟು ಮುಂದಿನ ಜೂನ್ ತಿಂಗಳಲ್ಲಿ ನೀರು ಬಿಡುವಂಥ ಸಂದರ್ಭದಲ್ಲಿ ಉಪನಾಲೆಗಳ ಶಿಲ್ಟನ್ನು ಯಾವಾಗ ತೆಗಿತೀರಿ? ದಯಮಾಡಿ ಅದನ್ನು ನಿಮ್ಮ ಮುಖೇನ ಸರ್ಕಾರದ ಉಪಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷ, ಇವತ್ತು ಏನು 4 ನಿಗಮಗಳಿದೆ, 4 ನಿಗಮಗಳಲ್ಲಿ ಸುಮಾರು 13,480 ಕೋಟಿ ಬಾಕಿ ಇದೆ. ಇವತ್ತು ಕಾವೇರಿ ನೀರಾವರಿ ನಿಗಮ ಇರ್ಬೋದು, ಕೃಷ್ಣಾ ಜಲಭಾಗ್ಯ ನಿಗಮ ಇರ್ಬೋದು, ಅಥವಾ ನಮ್ಮ ಇದ್ರದ್ದು ವಿಶ್ವೇಶ್ವರ ಜಲ ನಿಗಮ, ಇವೆಲ್ಲ ಕರ್ನಾಟಕ ನೀರಾವರಿ ನಿಗಮದಿಂದ 13,840 ಕೋಟಿ ಇದೆ. ಉದಾಹರಣೆಗೆ ಈಗ ನಮ್ಮ ಹೇಳ್ತಾ ಇದ್ರು ಏನು ಎತ್ತಿನೊಳೆ 0 to 100 ಹಾಸನ ಜಿಲ್ಲೆ ಬರುತ್ತೆ, 100ಇಂದ 250 ತುಮಕೂರು ಜಿಲ್ಲೆ ಬರುತ್ತೆ. ಇಲ್ಲೇ ಗಣೇಶ್ವರ್ ಕೂತಿದ್ದಾರೆ. ನಮ್ಮ ತುಮಕೂರಿಗೆ 100 ಯಾವ ಬರುತ್ತೆ ಹೇಳಿ ಸ್ವಾಮಿ? ಎಷ್ಟು ಇಟ್ಟಿದ್ದೀರಿ ದುಡ್ಡ? ಒಂದು ವರ್ಷಕ್ಕೆ 900 ಕೋಟಿ ಇಟ್ಟಿದ್ದಾರೆ. ಬಿಲ್ ಎಷ್ಟು ಪೆಂಡಿಂಗ್ ಇದೆ? ಇನ್ನು ಎಷ್ಟು ಬೇಕು? ಈ 23,000 ಕೋಟಿ ಈಗ ಇದನ್ನು ಬೇಕು ಅಂತ ಇದು ಮಾಡಿದ್ದಾರೆ. ಇವತ್ತು ಒಂದು ವರ್ಷಕ್ಕೆ 920 ಕೋಟಿ ದುಡ್ಡಿಟ್ಟರೆ ಎತ್ತಿನೊಳಗೆ ಅಲ್ಲಿ ಸುಮಾರು ಇವತ್ತು ಬಿಲ್ಲೇ ಪೆಂಡಿಂಗ್ಗೆ 4,000 ಕೋಟಿ 5,000 ಕೋಟಿ ಇರ್ಬೋದು. ಮತ್ತು ಅದ್ರ ಜೊತೆ ಈ ವರ್ಕ್ ಕೊಟ್ಟಿದ್ದಾರಲ್ಲ, ಆನ್ಗೋಯಿಂಗ್ ವರ್ಕು, ಅದೊಂದು 8,000 ಕೋಟಿ ಇದೆ. ಇನ್ನೂ 15ರಿಂದ 14,000 ಕೋಟಿ ಬೇಕು ಅಂತ ಹೇಳ್ತಾರೆ. ಒಂದು ವರ್ಷಕ್ಕೆ 900 ಕೋಟಿ ಕೊಟ್ಟರೆ 14 ವರ್ಷ ಬೇಕಾಗುತ್ತೆ. ಓಲಿ ವರ್ಷಕ್ಕೆ ಒಂದು 5,000 ಕೋಟಿ ಕೊಡ್ತೀರಾ ಹೇಳಿ? ಇವತ್ತು 0 to 5 ತರಬೇಕಾದ್ರೆ ಎಲ್ಲೆಲ್ಲಿ ಅಡೆತಡೆ ಇದೆ? ಮೊನ್ನೆ ಫಾರೆಸ್ಟ್ ಕ್ಲಿಯರೆನ್ಸ್ ಏನೋ ದೇವೇಗೌಡರು ಕೇಂದ್ರದ ಪರಿಸರ ಮಂತ್ರಿಗಳನ್ನ ಭೇಟಿ ಮಾಡಿ 272 ಎಕರೆ ಅಂತ ಪೇಪರಲ್ಲಿ ನೋಡಿದೆ ಮೊನ್ನೆ ಸಭಾಧ್ಯಕ್ಷರೇ. ಇವತ್ತು ಒಂದು ನಾನು ಹೇಳೋದು, ಎತ್ತಿನೊಳೆ ಆ ಭಾಗದ ಕೋಲಾರ ಜಿಲ್ಲೆ ಜನ ಇವತ್ತು ಕಾಯ್ತಾ ಕೂತವ್ರೆ, ಯಾವ ಬರುತ್ತಪ್ಪ ಎತ್ತಿನೊಳೆ ನೀರು ಅಂತ. 0 to 100ಗೆ ಯಾವಾಗ ಕೊಡ್ತೀರಿ? 100ಇಂದ 250 ಯಾವಾಗ ಕೊಡ್ತೀರಿ? 250ಇಂದ ಮುಂದಕ್ಕೆ ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಇನ್ನೂ ಲ್ಯಾಂಡ್ ಅಕ್ವಿಷನ್ ಆಗದಲ್ಲೇ 2,000 ಕೋಟಿ, ಈಗ 4,000 ಕೋಟಿ ಈಗಾಗಲೇ ಟೆಂಡ್ರು ಕರೆದು ಕಾಂಟ್ರಾಕ್ಟರ್ ಗುತ್ತಿಗೆ ಕೊಡೋ ಪರಿಸ್ಥಿತಿ ಇದೆ. ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಬೇಕಾದ್ರೆ ನೋಡಿ ತರಿಸಿ, ಅವರು ಉಪಮುಖ್ಯಮಂತ್ರಿಗಳು ಹೇಳಲಿ. ಮತ್ತು ಮಾನ್ಯ ಸಭಾಧ್ಯಕ್ಷರೇ, ಇದೇ ರೀತಿ ಇವತ್ತು ಉದಾಹರಣೆಗೆ ಕರ್ನಾಟಕ ನೀರಾವರಿ ನಿಗಮ, ಇದರಲ್ಲಿ ಸುಮಾರು 5,373 ಕೋಟಿ ಬಿಲ್ ಬಾಕಿ ಇದೆ. ಯಾವಾಗ ಕೊಡ್ತೀರಿ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರಿಗೆ? ಇವತ್ತು ಉದಾಹರಣೆಗೆ ಹೇಳಿದ್ದಾರೆ, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಬಿಲ್ಗಳು ಇವತ್ತು 408 ಜನ ದೊಡ್ಡ ಗುತ್ತಿಗೆದಾರರಿದ್ದಾರೆ. 3,000ಕ್ಕಿಂತ ಮೇಲ್ಪಟ್ಟು ಸಣ್ಣ ಗುತ್ತಿಗೆದಾರರು 10 ಲಕ್ಷ 15 ಲಕ್ಷ 5 ಲಕ್ಷ ಯಾವ ಕೊಡ್ತಿರೋ? ಯಾವ ಆಧಾರದ ಮೇಲೆ ಕೊಡ್ತೀರಿ? ಸೀನಿಯಾರಿಟಿ ಮೇಲೆ ಕೊಡ್ತಿರೋ ಅಥವಾ ದೊಡ್ಡ ಗುತ್ತಿಗೆದಾರರಿಗೆ ಕೊಡ್ತಿರೋ? ದಯಮಾಡಿ ತಿಳಿಸ್ಬೇಕು. ಎಷ್ಟು ಇದು? 13,000 ಕೋಟಿನ 4 ನಿಗಮದಲ್ಲಿ ಯಾವಾಗ ಕೊಡ್ತೀರಿ? ಎಷ್ಟಿಟ್ಟಿದ್ದೀರಿ ಹಣನ? ಈ ಪ್ರಾಜೆಕ್ಟ್ ಕೃಷ್ಣಾ ಬೇಸಿನ್ ಇರ್ಬೋದು, ಕಾವೇರಿ ನೀರಾವರಿ ನಿಗಮದಿರ್ಬೋದು. ಇವತ್ತು ಕಾವೇರಿ ನೀರಾವರಿ ನಿಗಮದಲ್ಲೇ ಸುಮಾರು 2,000 ಕೋಟಿ ಬಿಲ್ಲು ಪಾವತಿ ಇದೆ. 2,000 ಕೋಟಿ ಕಾವೇರಿ ನೀರಾವರಿ ನಿಗಮದ ಸುಮಾರು 29 ಡಿವಿಷನ್ಗಳಲ್ಲಿ ಹಣ ಕೊಡುವಂಥ ಪರಿಸ್ಥಿತಿ ಇದೆ ಇವತ್ತು. ಅದನ್ನು ದಯಮಾಡಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಉದಾಹರಣೆಗೆ ಹೇಳಿದ್ರೆ ಕೆಲವು ಲ್ಯಾಂಡ್ ಅಕ್ವಿಷನ್ ಬಿಲ್ ಕೊಡಬೇಕಾದ್ರೆ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಅವರು ಲ್ಯಾಂಡ್ ಅಕ್ವಿಷನ್ ಬಿಲ್ ಅಧಿಕಾರಿಗಳು ಇವತ್ತು ಇಲ್ಲಿ ಅವ್ರನ್ನ ನೋಡಿ ಸ್ವಾಮಿ, ಇಲ್ಲಿ ಎತ್ತಿನೊಳೆ ಸಮಗ್ರ ಕುಡಿಯುವ ನೀರು ಯೋಜನೆ ಇವತ್ತು 2025ನೇ ಲೆಕ್ಕ ಪರಿಶೋಧನಾ ವರದಿನಲ್ಲಿ ಬಂದಿದೆ. ವರದಿನಲ್ಲಿ ಏನಿದೆ ದಯಮಾಡಿ, ಯಾಕೆಂದರೆ ವರದಿನಲ್ಲಿ ಇವತ್ತು ಉದಾಹರಣೆಗೆ ಹೇಳೋದಾದರೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಎತ್ತಿನೊಳೆದು ಇದರಲ್ಲಿ ಈ ಥರ ಹೋದರೆ ಇನ್ನೂ 10 ವರ್ಷ ಬೇಕಾಗುತ್ತೆ. ಹಣ ಇದೆಯಾ? ಇಲ್ದಲೆ ರಿಪೋರ್ಟ್ನ ಇದನ್ನು ಕೊಟ್ಟಿರುವಂಥ ರಿಪೋರ್ಟಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಒಂದೇ ಇದರಲ್ಲಿ ಸುಮಾರು ಅವ್ರು ಹೇಳೋದು, ನಾನಲ್ಲ, ಇದ್ರದ್ದು ರಿಪೋರ್ಟ್ ಇದೆಯಲ್ಲ ನಮ್ಮ ಗೃಹ ಮಂತ್ರಿಗಳು ಗಮನಕ್ಕೆ ತರ್ತಾ ಇದ್ದೀನಿ. 29 ಜನ ಗುತ್ತಿಗೆದಾರರು, 29 ಜನ ಗುತ್ತಿಗೆದಾರರಿಗೆ 14,895 ಕೋಟಿ, 29 ಜನ ಗುತ್ತಿಗೆದಾರರಿಗೆ
14,805 ಕೋಟಿ ಹಣನ ಇವತ್ತು ಕಾಂಟ್ರಾಕ್ಟ್ ಗುತ್ತಿಗೆದಾರರಿಗೆ ಕೊಟ್ಟವ್ರೆ. ಉದಾಹರಣೆಗೆ ಹೇಳಿದರೆ ಒಬ್ಬ ಗುತ್ತಿಗೆದಾರರಿಗೆ ಶಂಕರ್ ನಾರಾಯಣ್ ಕನ್ಸ್ಟ್ರಕ್ಷನ್ ಅಂತ 5,216 ಕೋಟಿ. ಅದೇ ರೀತಿ ಇವತ್ತು ಮೆಗಾ ಇಂಜಿನಿಯರಿಂಗ್ಗೆ 3,000 ಕೋಟಿ. 7 ಜನ ಗುತ್ತಿಗೆದಾರರಿಗೆ ಅಶೋಕ್ ತರಣವರೇ ಇವತ್ತು ಕೊಟ್ಟಿರೋದು 14,000 ಕೋಟಿ. ಇವತ್ತು ಉದಾಹರಣೆಗೆ ಮೆಗಾ ಇಂಜಿನಿಯರ್ಗೆ 3,000 ಕೋಟಿ, ಶಂಕರನಾರಾಯಣ್ ಕನ್ಸ್ಟ್ರಕ್ಷನ್ಗೆ 5,200 ಕೋಟಿ, ಆಮೇಲೆ GPR ಕನ್ಸ್ಟ್ರಕ್ಷನ್ 1,000 ಕೋಟಿ, PGR ಯೋಜನೆ 1,169 ಕೋಟಿ, BSR ಇವು ಮನೆ ಸಭಾಧ್ಯಕ್ಷ 7 ಜನ ಗುತ್ತಿಗೆದಾರರಿಗೆ. ಇನ್ಯಾರು ಬೇರೆ ಇಲ್ವಾ? ಇದನ್ನೇ ನಮ್ಮ ಏನು ಭಾರತ ಲೆಕ್ಕ ನಿಯಂತ್ರಣ ಮಾಲಕ ಪರಿಶೋಧಕರು ಬರೆದಿದ್ದಾರೆ. 5,000 ಕೋಟಿ ಒಬ್ಬರಿಗೆ ಗುತ್ತಿಗೆದಾರರಿಗೆ ಕೊಟ್ಟಿದ್ದೀರಲ್ಲ, ಇದು ಅವರಿಗೆ ಎಲಿಜಿಬಲ್ ಇತ್ತ? 3,000 ಕೋಟಿ ಕೊಟ್ಟಿದ್ರೆ ಅವ್ರಿಗೆ ಎಲಿಜಿಬಲ್ ಇತ್ತ? ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ಎತ್ತಿನೊಳೆ ಇದು. ಈ ಎತ್ತಿನೊಳೆನ ನೀವು ವರ್ಷಕ್ಕೆ 900 ಕೋಟಿ ಇಟ್ಟರೆ ಎಷ್ಟು ವರ್ಷದಲ್ಲಿ ಮುಗಿಸ್ತೀರಿ? ಅಲ್ಲಿ ಹೇಳ್ತಾರೆ ಕೆಲವರು, ಎತ್ತಿನೊಳೆ ಈ ವರ್ಷ ಬಂದೋಯ್ತು. ನಮ್ಮ ಇಲ್ಲಿ ಹೇಳಿ, ಈ ಕಡೆ ಗಣೇಶಣ್ಣರು ಕೂತವ್ರೆ, ನಮ್ಮ ಈ ಕಡೆ ರಾಜಣ್ಣರು ಕೂತವ್ರೆ, ಎತ್ತಿನೊಳೆ ಯಾವಾಗ ಬರುತ್ತೆ ಹೇಳಿ? ವರ್ಷಕ್ಕೆ 900 ಕೋಟಿ ಕೊಟ್ಟರೆ ಇನ್ನು 14,000 ಕೋಟಿ ಬೇಕು. 14,000 ಕೋಟಿ ಅಂದರೆ ಮಿನಿಮಮ್ ಕನಿಷ್ಠ ಒಂದು ವರ್ಷಕ್ಕೆ 5,000 ಕೋಟಿ ನಾವು ಇಡಬೇಕಲ್ವ ರಾಜಣ್ಣರೇ? ಒಂದು 3 ವರ್ಷದಲ್ಲಾರು ಆ ಭಾಗದ ಜನ ಇವತ್ತು ಯಾವಾಗ ಬರುತ್ತೋ, ನೀರು ಬರುತ್ತೋ? ಅಧ್ಯಕ್ಷರೇ, ಎತ್ತಿನೊಳೆ ಈ ಜೂನ್ ತಿಂಗಳಿಗೆ 100ಕ್ಕೆ 100 ಬರುತ್ತೆ ನೀರು. ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆ ತಡೆಯಿಂದ ನಿಂತಿದೆ ಹೊರತು ಕ್ಲಿಯರ್ ಆಗಿದೆ. ಯಾವುದೇ ಕಾರಣದಿಂದ ನೀರನ್ನ ಹರಿಸ್ತೀವಿ, ನಮ್ಮ ಅರಸೀಕೆರೆ ಮೇಲೆ ಹಾಸಿ ಹೋಗುತ್ತೆ ನೀರು, ನಮ್ಮ ತುಮಕೂರವರೆಗೂ ಹೋಗುತ್ತೆ. ಚಾನಲ್ ಎಲ್ಲ ಮುಗಿದಿದೆ. 288 ಕೋಟಿ ಹಣನ ಬಿಲ್ ಕೊಟ್ಟಿದ್ದೀವಿ. ಕರೆಂಟ್ ಬಿಲ್ಲ ವಾಣಿ ವಿಲಾಸ ಸಾಗರ್ ಕೊಡೋದು. ನೀರು ಇದೆ, ನೀರು ಬರಕಲ್ಲ ಅಂದವರು ಇದ್ರು, ನೀರು ಬರಕಲ್ಲ ತಲೆ ಬಳಸ್ಕೊತಿ ನಿಂದವರು ಇದ್ರು, ಎಲ್ಲ ಇದ್ರು. ಆದ್ರೆ ಎತ್ತಿನೊಳೆ ಬತ್ತೈತೆ, ನೀರು ಆಗತ್ತೆ, ಯಾವುದೇ ಅನುಮಾನ ಇಲ್ಲ, ಉಳಿದಿಲ್ಲ. ಬಿಡಿಸ್ಕೊತೀವಿ ಅಂತ ಹೇಳಿಲ್ಲ. ಇದು ರಿಪೋರ್ಟ್ ಇದೆಯಲ್ಲಪ್ಪ, ಆ ರಿಪೋರ್ಟನ್ನ ನಾನು ರಿಪೋರ್ಟ್ ಇಟ್ಕೊಂಡು ಹೇಳ್ತಾ ಇರೋದು. ಹೇಳಿ, ನಾನು ರಿಪೋರ್ಟ್ ಇಟ್ಕೊಂಡು ಮಾನ್ಯ ಸಭಾಧ್ಯಕ್ಷರೇ 0 to 100 ಹಾಸನ ಜಿಲ್ಲೆಗೆ ಬರುತ್ತೆ. 100 ಇಂದ 250 ಕಿಲೋಮೀಟರ್ವರೆಗೆ ತುಮಕೂರು ಜಿಲ್ಲೆಗೆ ಬರುತ್ತೆ. 250ರಿಂದ ಮುಂದಕ್ಕೆ ಪೈಪ್ ಲೈನಲ್ಲಿ ತಗೊಂಡು ಹೋಗೋದು. ಅದಕ್ಕೆ ಈಗಾಗಲೇ 5,000 ಕೋಟಿಗೆ 2 ಜನ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ಲ್ಯಾಂಡ್ ಎಕ್ವಿಷನ್ನು ಆಗಿಲ್ಲ, ಹಣನೂ ಇಲ್ಲ. 5,000 ಕೋಟಿಗೆ ಇವತ್ತು ಕಾಂಟ್ರಾಕ್ಟನ್ನ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷ. ಬೇಕಾದ್ರೆ ನಾನು ಇದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನಾನೇನೋ ಸುಮ್ಮನೆ ಇದ್ರ ಭಾಷೆ ಮಾಡ್ತಾ ಇಲ್ಲ. ನಾವು ಯಾವತ್ತು ಎತ್ತಿನೊಳೆ ಬರುತ್ತೋ ಬಿಡುತ್ತೋ ಪಾಪ ಜನಕ್ಕೆ ಬರಬೇಕು. ನನಗೆ ಬೇಕಾಗಿರೋದು ಎತ್ತಿನೊಳೆ ಏನು ತುಮಕೂರು ಜಿಲ್ಲೆ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಆ ಜಿಲ್ಲೆ ಜನತೆಗೆ ಎತ್ತಿನೊಳೆ ನೀರು ಬರಬೇಕು. ನೀರು ಬರಬೇಕಾದ್ರೆ ಎಷ್ಟು ಎತ್ತಿನೊಳೆಗೆ ಹಣ ಬೇಕು, ಎಷ್ಟು ದುಡ್ಡು ಕೊಡ್ತೀರಿ ವರ್ಷಕ್ಕೆ, ಅದನ್ನ ನೇರವಾಗಿ ಸದನದಲ್ಲಿ ಹೇಳ್ಬೇಕು. ಆ ಭಾಗದ ಜನಕ್ಕೆ ಸುಳ್ಳು ಹೇಳೋದು ಬೇಡ. ಎತ್ತಿನೊಳೆ ನೀರು ಕೊಡ್ತೀವಿ, ಎತ್ತಿನೊಳೆ ನೀರು ಕೊಡ್ತೀವಿ ಅಂತ ಇವತ್ತು ಯೋಜನೆ ಪ್ರಾರಂಭದಾಗ 4,000 ಕೋಟಿ ಇತ್ತು, ಇವತ್ತು 23,000 ಕೋಟಿ ಇದೆ. ಮುಂದಕ್ಕೆ ಎಷ್ಟಾಗುತ್ತೆ ಅನ್ನೋದು ಹೇಳಿ ಮೊನ್ನೆ ಸಭಾಧ್ಯಕ್ಷರೇ. ಅದನ್ನ ದಯಮಾಡಿ ಈ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ನಾನಲ್ಲ, ಈ ಚರಿತ್ರೆಯಲ್ಲಿ ಇದೆ. ಭಾರತ ಸರ್ಕಾರದ ಮಹಾಲೆಕ್ಕ ಪಾಲಕರು ಬರೆದಿರೋದು ಎತ್ತಿನೊಳೆದು, ನಾನು ಬರೆದಿಲ್ಲ. 7 ಜನ ಗುತ್ತಿಗೆದಾರರಿಗೆ ಸುಮಾರು 5,000 ಕೋಟಿ, ಒಬ್ಬರಿಗೆ 3,000 ಕೋಟಿ. ಅವ್ರಿಗೆ ಯಾವ ಆಧಾರದ ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಬರೆದಿಲ್ಲ ಸ್ವಾಮಿ. ಅಲ್ಲಿಯ ಮಾಲಕ ಪಾಲಕರು ಬರೆದಿರೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದನ್ನು ಹೇಳಿ, ಯಾರು ಕೊಟ್ಟರು, ಇವ್ರ ಕಾಲದಲ್ಲಿ ಕೊಟ್ಟರು, ಹಿಂದಿನ ಕಾಲದಲ್ಲಿ ಕೊಟ್ಟರು, ನನಗೆ ಗೊತ್ತಿಲ್ಲ. ಕೊಟ್ಟಿರೋದನ್ನ ನಿಮ್ಮ ಗಮನಕ್ಕೆ ಆ ಬುಕ್ಕಲ್ಲಿ ಇರೋದನ್ನ ಓದಿ ಹೇಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ. ಲ್ಯಾಂಡ್ ಎಕ್ವಿಷನ್ನು ಮಾನ್ಯ ಸಭಾಧ್ಯಕ್ಷೆ, ಮೊನ್ನೆ ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹೇಳಿದರು. ಇಲ್ಲೇ ಮಾನ್ಯ ಸಭಾಧ್ಯಕ್ಷರೇ, ಇಲ್ಲೇ ಉಪಮುಖ್ಯಮಂತ್ರಿಗಳು ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ಅವತ್ತು ಅರ್ಜೆಂಟಾಗಿ ಹೋಗ್ಬೇಕಾಯಿತು, ಡೆಲ್ಲಿಗೆ ಫೋನ್ ಬಂತು, ಹೋದೆ ಮಾನ್ಯ ಸಭಾಧ್ಯಕ್ಷ.
ಗಡ್ಕರಿಯನ್ನು ನೋಡಬೇಕಾಯ್ತು ಸಾಯಂಕಾಲ 6 ಗಂಟೆಗೆ. ಆದರೆ ಉಪಮುಖ್ಯಮಂತ್ರಿಗಳು ತಪ್ಪು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.